ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಈ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ನಮ್ಮ ಮನೆಯಲ್ಲಿ ಪುಟ್ಟ ರಾಯರು, ಅಂದರೆ ನಾನು ಮಂತ್ರಾಲಯಕ್ಕೆ ಹೋದಾಗ ಪುಟ್ಟದೊಂದು ರಾಯರ ಫೋಟೋ ತಂದಿದ್ದೆ. ಅದಕ್ಕೆ ಪ್ರತಿ ಗುರುವಾರ ತುಳಸಿಯನ್ನು ಬಿಡಿಸ್ಕೊಂಡು ಬಂದು ಅದನ್ನು ಸ್ವಲ್ಪ ಕಟ್ಬಿಟ್ಟು ಅದನ್ನು ಹಾಕಿ ರಾಯರಿಗೆ ನಾನು ಪೂಜೆಯನ್ನು ಮಾಡ್ತೇನೆ. ಬನ್ನಿ, ಈಗ ತುಳಸಿ ಕೊಯ್ಕೊಂಡು ಬಂದು ಪೂಜೆ ಮಾಡೋ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡಿ. ಬನ್ನಿ ಹೋಗೋಣ. ಅಲ್ಲಿ ಕಾಣಿಸ್ತಾ ಇರೋದು ತಪೋವನ, ನಮ್ಮ ಶ್ರೀಮಠದಲ್ಲಿ. ಅದು ನಿಮಗೂ ಗೊತ್ತು. ನಾನು ಅಲ್ಲೇ ತುಳಸಿನ ತೊಗೊಂಡು ಬರೋದು. ಇದು ರಂಗನಾಥ ಸ್ವಾಮಿ ಟೆಂಪಲ್ಲು. ನಾನು ವಿಡಿಯೋಸ್ ಹಾಕಿದ್ದೇನೆ, ನೋಡಿರೋರಿಗೆ ಗೊತ್ತಿರುತ್ತೆ. ಇದು ನಮ್ಮ ಮಠದ ತಪೋವನ. ಇಲ್ಲಿ 6 ಜನ ಸ್ವಾಮಿಗಳ ಗದ್ಗೆ ಇದೆ, ಹಾಗಾಗಿ ಗದ್ಗೆ ಅಂತಲೇ ಕರೆಯೋದು. ನಾನು ಸ್ಟಾರ್ಟಿಂಗ್ಗೆ ಅಲ್ಲಿ ಅಡ್ಬಿದ್ದು ಇವಾಗ ಮುಂದೆ ಬಂದೆ. ಈಗ ಹೋಗ್ತಾ ಮೊದಲನೇ ಗುರುಗಳ ಗದ್ಗೆ ಸಿಗುತ್ತೆ, ಅಲ್ಲಿ ಕೈ ಮುಗಿಬಿಟ್ಟು ಹಾಗೆ ಮುಂದೆ ತುಳಸಿ ಕಿತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹೀಗೆ ಮುಂದೆ ಹೋದರೆ 5ನೇ ಗದ್ಗೆ ಸಿಗುತ್ತೆ. ಬನ್ನಿ ನೋಡೋಣ. ಹಾಗೆ ಅಲ್ಲಿ ಅಭಿಷೇಕ ನಡೀತಾ ಇದೆ, ಪ್ರತಿದಿನ ಅಭಿಷೇಕ ಮಾಡ್ತಾರೆ. ನಿಮಗೂ ಸಹ ತೋರಿಸ್ತೇನೆ, ನೋಡಿಬಿಟ್ಟು ನೆಕ್ಸ್ಟು ನಾನು ತುಳಸಿ ಕಿತ್ಕೊಳ್ಳೋಕೆ ಹೋಗ್ತೀನಿ. ಬನ್ನಿ ಹೋಗೋಣ. ಪ್ರತಿದಿನ ಇಲ್ಲಿ 5ನೇ ಗುರುಗಳ ಗದ್ಗೆಗೆ ಅಭಿಷೇಕ ಮಾಡಲಾಗುತ್ತೆ. ಹರಕೆ ಮಾಡ್ಕೊಂಡಿದ್ದವರು ಕಾರ್ಡ್ ಕಳಿಸ್ತಾರೆ ಅವ್ರಿಗೆ. ಹರಕೆ ಮಾಡ್ಕೊಂಡು ಅಮೌಂಟ್ ಕಟ್ಟಿರೋರಿಗೆ ಅವ್ರು ಬಂದು ಪೂಜೆಯಲ್ಲಿ ಭಾಗವಹಿಸ್ತಾರೆ. ಹಾಗೆ ಇಲ್ಲಿ ನಂದಿ ವಿಗ್ರಹ ಇದೆ, ಶಿವನ ಲಿಂಗ ಇದೆ ಆ ಗದ್ಗೆನಲ್ಲಿ. ಹಾಗಾಗಿ ನಿಮಗೆ ಗೊತ್ತು, ಶಿವಲಿಂಗ ಇರೋ ಕಡೆ ಇಲ್ಲಿ ನಂದಿ ವಿಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಇದೆ, ಯಾವತ್ತೇ ಆಗಲಿ ನಂದಿ ವಿಗ್ರಹಕ್ಕೆ ನಾವು ಹಿಂದೆಯಿಂದ ನಮಸ್ಕಾರ ಮಾಡಬೇಕು, ಅಥವಾ ದನಕರುಗಳಿಗೂ ಅಷ್ಟೇ ಹಿಂದೆಯಿಂದ ನಮಸ್ಕಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಭಿಷೇಕ ನಡೀತಾ ಐತೆ, ನೋಡಿದ್ರಿ. ಹಾಗೆ ಇದು 6ನೇ ಗದ್ಗೆ. ಇಲ್ಲಿ 6ನೇ ಗುರುಗಳ ಗದ್ಗೆ. ಅಮಾವಾಸ್ಯೆಯಲ್ಲಿ ಎಲ್ಲ ಫುಲ್ಲಿ ಎಲ್ಲ ಕಡೆ ಜನ ಇರ್ತಾರೆ ಅಂತ ನಿಮಗೆ ಗೊತ್ತು. ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಈಗ ಇಲ್ಲೇ 6ನೇ ಗದ್ಗೆ ಪಕ್ಕದಲ್ಲೇ ತುಳಸಿ ಇರೋದು. ಹಾಗಾಗಿ ನಾನು ತುಳಸಿ ಕೊಯ್ಕೊಳ್ಳೋಣ ಅಂತ ಬಂದೆ. ನೋಡಿ, ರಾಯರಿಗೆ ತುಳಸಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾವು ಯಾವಾಗಲೂ ಪೂಜೆ ಮಾಡಬೇಕಾದ್ರೂ ಸಹ ಹೂವನ್ನು ಹಾಕಿದ್ರೂ ಸಹ ತುಳಸಿಯನ್ನು ಅರ್ಪಿಸೋದನ್ನ ಬಿಡಬಾರ್ದು. ಆದರೆ ನಾನು ಮಾತ್ರ ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು ಪುಟ್ಟು ರಾಯರ ಫೋಟೋ, ಆದ್ದರಿಂದ ನಾನು ಸ್ವಲ್ಪ ತುಳಸಿನ ಕೊಯ್ಕೊಂಡೋಗಿ ಪ್ರತಿ ಗುರುವಾರ ಈ ಥರ ಹಾರವನ್ನು ಅಂದರೆ ಕಟ್ಟಿಬಿಟ್ಟು ರಾಯರ ಫೋಟೋಕ್ಕೆ ಅರ್ಪಿಸ್ತೇನೆ ಅಂತಲೇ ಹೇಳ್ಬೋದು. ರಾಯರಿಗೆ ಶ್ರೇಷ್ಠವಾದದ್ದು ತುಳಸಿ ಅಂತಲೇ ಹೇಳ್ಬೋದು. ಇಲ್ಲಿ ತುಳಸಿ ಗಿಡ ಮತ್ತು ಎಲ್ಲ ಥರದ ಹೂವಿನ ಗಿಡಗಳನ್ನು ಹಾಕಿದ್ರು. ಆದರೆ ನನಗೆ ತುಳಸಿ ಮಾತ್ರ ಬೇಕಾಗಿರೋದ್ರಿಂದ ತುಳಸಿ ಮಾತ್ರ ಕೊಯ್ಕೊಳ್ತಾ ಇದ್ದೀನಿ. ಹೀಗೆ ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಇದು ಭಜನೆ ಮಂದಿರ, ಹಳೇದು. ಇಲ್ಲಿ ಅವಾಗೆಲ್ಲ ಅಲ್ಲಿ ಭಜನೆ ಮಾಡ್ತಾಯಿದ್ರು, ಇವಾಗ ಹೊಸ್ದಾಗಿ ದೊಡ್ಡದಾಗಿ ಕಟ್ಟಿದ್ದಾರೆ. ಹಾಗೆ ಬಂದರೆ ನೋಡಿ, ಇಲ್ಲಿ 5ನೇ ಗದ್ಗೆ ಮೇಲೆ ಇರ್ತಕ್ಕಂಥ ಗೋಪುರ ಇದು. ಎಷ್ಟು ಚೆನ್ನಾಗಿ ದೇವಾನುದೇವತೆಗಳ ಶಿಲ್ಪಗಳನ್ನು ಕೆತ್ತಿ ಕಲ್ಲರ್ ಹಾಕಿ ಮಾಡಿದ್ದಾರೆ ಅಂದರೆ ನೋಡ್ತಾ ಇದ್ದರೆ ಚೆನ್ನಾಗಿರುತ್ತೆ. ನಾನಂತೂ ಬೇಜಾರಾದಾಗೆಲ್ಲ ಇಲ್ಲಿ ಬಂದರೆ ಎಷ್ಟೋ ಜನ ಇಲ್ಲಿ ಬಂದು ಮನಸ್ಸಿಗೆ ಶಾಂತಿಯನ್ನು ಪಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಇದು ಮತ್ತು 2, 3, 4ನೇ ಬುದ್ಧಿಯವರ ಗದ್ಗೆ. ಇದೇ ದೊಡ್ಡ ಭಜನೆ ಮಂದಿರ. ಅಲ್ಲಿ ಹಳೇದು ನೋಡಿದ್ವಿ, ಇದು ದೊಡ್ಡದಾಗಿ ಕಟ್ಟಿದ್ದಾರೆ. ಅಮಾವಾಸ್ಯೆ ಮತ್ತು ಭಾನುವಾರ ತುಂಬ ಜನ ಸೇರಿ ಭಜನೆಯನ್ನು ಮಾಡ್ತಾರೆ. ಫುಲ್ ಅದರೊಳಗಡೆ ಆಚೆ ಎಲ್ಲ ಜನ ಇರ್ತಾರೆ. ಬನ್ನಿ ಯಾವಾಗಾದರೂ ಅಮಾವಾಸ್ಯೆಗೆ ಒಂದು ಸಾರಿ. ನೆಕ್ಸ್ಟ್ ನಾವು ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ. ಆ ಕಡೆ ಬಂದ್ವಿ, ಈ ಕಡೆ ಹೋಗೋದು. ನೋಡಿ, ಪಾರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಮಾವಾಸ್ಯೆಲೆಲ್ಲ ಫುಲ್ಲು ಫೋಟೋ ಶೂಟು ನಡೀತಾ ಇರುತ್ತೆ. ಇಲ್ಲಿ ಜನಗಳು ಫೋಟೋ ತಕ್ಕಂತ ಇರ್ತಾರೆ. ಹಾಗೆ ನಮ್ಮ ಮಠದಲ್ಲಿ ಚೌಟ್ರಿನೂ ಸಹ ಇದೆ. ಅಲ್ಲಿ ಚೌಟ್ರಿಲಿ ಮದುವೆ ಇದ್ದಾಗ ಎಲ್ಲರೂ ಸಹ ಇಲ್ಲಿ ಮಠ ನೋಡೋಕ್ಕೆ ಅಂತ ಬರ್ತಾರೆ, ಫೋಟೋಸ್ ಎಲ್ಲ ತೆಕ್ಕೊಳ್ತಾರೆ, ಹೋಗ್ತಾರೆ. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಾನು ಮನೆಗೆ ಬಂದು ತುಳಸಿನ ಕಟ್ಟಿ ರಾಯರಿಗೆ ಅರ್ಪಿಸ್ತಾ ಇದ್ದೀನಿ. ನೀವೆಲ್ಲ ಯಾರು ತುಳಸಿ ಹಾರವನ್ನು ಹಾಕಿ ರಾಯರ ಪೂಜೆ ಮಾಡ್ತೀರಾ? ಕಮೆಂಟ್ ಮಾಡಿ. ಹಾಗೆ ರಾಯರಿದ್ದಾರೆ ಅನ್ನೋದು ಸತ್ಯ ಸತ್ಯ ಸತ್ಯ. ಯಾಕಂದರೆ ನನ್ನ ಎಷ್ಟೋ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ರಾಯರನ್ನು ನೆನೆದಾಗ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದ್ದಾವೆ. ಹಾಗಾಗಿ ನನಗೆ ರಾಯರ ಮೇಲೆ ತುಂಬಾ ಭಕ್ತಿ ಅಂತ ಹೇಳ್ಬೋದು. ಪ್ರತಿ ಗುರುವಾರ ನಾನು ತುಳಸಿ ತಂದು ಪೂಜೆಯನ್ನು ಮಾಡ್ತೀನಿ. ನೀವು ಸಹ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಮನೆಯಲ್ಲಿ ರಾಯರ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದೀರಾ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಪೋರ್ಟ್ ಮಾಡಿ. ನೋಡಿ, ನಾನು ನಮ್ಮದು ರಾಯರ ಫೋಟೋ ಇಷ್ಟು ಚಿಕ್ಕದು ಇರೋದು. ಈ ಥರ ನಾನು ಗುರುವಾರ ತುಳಸಿ ತಂದು ಪೂಜೆಯನ್ನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.
ಇವರು ನಮ್ಮ ರಾಯರು, ನಮ್ಮ ಪುಟ್ಟ ರಾಯರು, ನಮ್ಮ ಮನೆಯ ಪುಟ್ಟ ಫೋಟೋದಲ್ಲಿರ್ತಕ್ಕಂಥ ರಾಯರು. ನೀವು ಯಾರೆಲ್ಲ ರಾಯರನ್ನು ಪೂಜೆ ಮಾಡ್ತೀರಾ, ರಾಯರ ಫೋಟೋನ ಮನೇಲಿ ತಂದು ಪೂಜೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರಾಯರು ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ, ನಮಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ತಾ ಇದ್ದೀನಿ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು.